ಎಲ್ಲರಿಗೂ ನಮಸ್ಕಾರ. ಇದೊಂದು ಆ, ಶೈವ ಪಂಥ ಪರಂಪರೆಗೆ ಸಂಬಂಧಪಟ್ಟಂಥ ಒಂದು ಕುತೂಹಲದ ವಿಷಯ. ಇತ್ತೀಚೆಗೆ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿದಂಥ ಒಂದು ವಿಚಾರ ಇದು. ಹಿರೇಮಠರ ಪೀಠಾಚಾರ್ಯರು ಅಂದರೆ ಕರ್ನಾಟಕದ ಈ ಶೈವ ಗುರುಪಂಥ ಏನಿದೆ, ದಕ್ಷಿಣದ ಆರಾಧ್ಯರು ಮತ್ತು ಉತ್ತರ ಕರ್ನಾಟಕದ ಹಿರೇಮಠ ಅಂತ ಏನು ಕರಿತೀವಿ, ಇವರು ಹಿರೇಮಠರು, ಇವರೆಲ್ಲ ಒಟ್ಟಿಗೆ ನಾವು ಕೂಡಿಸಿ ಪೀಠಾಚಾರ್ಯರು ಅಂತ ನಾನು ಕರಿತೀನಿ. ಈ ಹಿರೇಮಠರ ಪೀಠಾಚಾರ್ಯರ ಪರಂಪರೆಯವರ ಮೂಲ ಹಾಲುಮತ ಪರಂಪರೆಯಲ್ಲಿದೆ ಅಂತ ಇಂಥದ್ದೊಂದು ವಾದವನ್ನ ಕೆಲವು ಬುದ್ಧಿಜೀವಿಗಳು ಕರ್ನಾಟಕದಲ್ಲಿ ಹೂಡಿದ್ದಾರೆ. ಅದು ಕೆಲವು ವಿಡಿಯೋಗಳಲ್ಲಿ ಜಾಲತಾಣಗಳಲ್ಲಿ ಬಂದಿದೆ. ನಾನು ಅದನ್ನು ಬಹಳ ಸ್ಪಷ್ಟವಾಗಿ ಕೇಳಿದ್ದೇನೆ. ಆದ್ರಿಂದ ಅದು ನಿಜವೇ, ಆ ವಾದ ನಿಜವೇ ಅನ್ನೋದು ಈಗ ಸದ್ಯ ನಾನು ಪರಿಶೀಲನೆ ಮಾಡ್ತೀನಿ. ಪೀಠಾಚಾರ್ಯ ಹಿರೇಮಠ ಪರಂಪರೆಯ ಮೂಲ ಹಾಲು ಮತದಲ್ಲಿದೆ ಎಂಬ ಒಂದು ವಾದ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಿದೆ. ಇದಕ್ಕೆ ಉತ್ತರವನ್ನು ಹುಡುಕ್ತಕ್ಕಂಥ ಪ್ರಯತ್ನ. ಮೊದಲಿಗೆ ಈ ವಾದಕ್ಕೆ ಪ್ರಥಮ ಪ್ರಮಾಣವೆಂದು ಭಾವಿಸಿರುವುದು ರೇವಣಸಿದ್ಧನು ಮೂಲತಃ ಹಾಲು ಮತದವನು ಮತ್ತು ಆ ಕಾರಣಕ್ಕಾಗಿ ಬಾಳೆಹಳ್ಳಿ ಸಿಂಹಾಸನವು ಮೂಲತಃ ಹಾಲು ಮತದವರದು ಎಂಬ ಅಭಿಪ್ರಾಯ. ಇದಕ್ಕೆ ನನ್ನ ಉತ್ತರ ಏನಂದ್ರೆ, ಪೀಠಾಚಾರ್ಯ ಲಿಂಗೋದ್ಭವ ಕಲ್ಪನೆಯನ್ನ ನಾವು ನಗಣ್ಯ ಮಾಡಿ, ರೇವಣಸಿದ್ಧನು 12ನೇ ಶತಮಾನದ ಚಾರಿತ್ರಿಕ ಪುರುಷನು, ಅವನು ಶರಣರ ಹಿರಿಯ ಸಮಕಾಲೀನ, ಅವನ ಶಿಷ್ಯ ಮುರಳಸಿದ್ಧ, ಈರುವರು ಸಿದ್ಧ ಪರಂಪರೆಯವರು ಎಂಬುದನ್ನು ಒಪ್ಪಿ ಈ ರೇವಣಸಿದ್ಧನು ಹಾಲಮತದವನೇ ಎಂದು ಪರೀಕ್ಷಿಸಿ ನೋಡಲು ಅದಕ್ಕೆ ಸ್ಪಷ್ಟ ಪ್ರಮಾಣಗಳ ಕೊರತೆ ಇದೆ. ಅವನು ಜಿನಬ್ರಾಹ್ಮಣ ಮೂಲದ ಆರಾಧ್ಯನಿರಬಹುದೆಂಬುದಕ್ಕೆ ಮಹಾರಾಷ್ಟ್ರದ ಭೀಮ್ರಾ ಶಾಸನ ಪ್ರಮಾಣಿಸುತ್ತದೆ. ಆದರೆ ಹಾಲು ಮತಸ್ಥರಲ್ಲಿ, ಅದರಲ್ಲೂ ಕುರುಬ ಒಡೆಯರಲ್ಲಿ ಕಾಣಬರುವ ರೇವಣಯ್ಯ, ಸಿದ್ದಯ್ಯ, ಸಿದ್ದಪ್ಪ ಎಂಬ ಹೆಸರುಗಳನ್ನು ನಾವು ಲೆಕ್ಕಿಸಿದಾಗ ಅವರ ಮೇಲೂ ಈ ರೇವಣಸಿದ್ಧ ಮತ್ತು ಮುರಳಸಿದ್ಧರ ಪ್ರಭಾವ ಆಗಿರುವುದು ಸ್ಪಷ್ಟವಿರುವುದರಿಂದ ಇವರಲ್ಲಿಯೂ ಒಬ್ಬ ರೇವಣಸಿದ್ಧ ಮತ್ತು ಒಬ್ಬ ಮುರಳಸಿದ್ಧ ಇರಬೇಕೆಂಬ ಅನುಮಾನ ಹುಟ್ಟುತ್ತದೆ. ಈ ರೇವಣಸಿದ್ಧ ಮುರಳಸಿದ್ಧರು 12ನೇ ಶತಮಾನದ ಶರಣರ ಹಿರಿಯ ಸಮಕಾಲೀನರ ಆಗಿರಲಿಕ್ಕಿಲ್ಲ. ಇವರು ಬೇರೆ ಮುರಳಸಿದ್ಧ ರೇವಣಸಿದ್ಧ ಇರಬಹುದು. ಈ ಕುರಿತು ಹೆಚ್ಚಿನ ಅಧ್ಯಯನ ಆಗಬೇಕು ಅಂತ. ಯಾಕಂದ್ರೆ ಉಜ್ಜಯಿನಿ ಮುರಳಸಿದ್ಧ ಅಲ್ಲದೆ ಇನ್ನೊಬ್ಬ ಮುರಳಸಿದ್ಧನ ಬಗ್ಗೆ ನಾನು ಒಂದು ಪುಸ್ತಕ ಬಂದದನ್ನು ನಾನು ನೋಡಿದ್ದೇನೆ. ಹಾಗಾಗಿ ಒಬ್ಬನೇ ಮುರಳಸಿದ್ಧ ಅಂತ ಇಲ್ಲ, ಹಲವಾರು ಮುರಳಸಿದ್ದಾರೆ. ಅದೇ ರೀತಿ ಒಬ್ಬನೇ ರೇವಣಸಿದ್ಧ ಅನ್ನೋದು ಇರ್ಲಿಕ್ಕಿಲ್ಲ, ಹಲವಾರು ರೇವಣಸಿದ್ಧರು ಇರಬಹುದು ಅಂತ ಈ ಬಗ್ಗೆ ಬಹಳ ಸ್ಪಷ್ಟವಾದ ಅಧ್ಯಯನ ಹೊರಬರಬೇಕಾಗಿದೆ ಅಂತ. ಇನ್ನು ಪ್ರಸ್ತುತ ವಿಷಯ, ಪೀಠಾಚಾರ್ಯರು ಕುರುಬರು ಹಾಲು ಮತದವರು ಎಂಬುದನ್ನ ಈ 12ನೇ ಶತಮಾನದ ರೇವಣಸಿದ್ಧನು ಕುರುಬ ಎಂಬ ಏಕೈಕ ಪ್ರಮಾಣದಿಂದ ನಿರ್ಣಯಿಸಲಿಕ್ಕೆ ಸಾಧ್ಯವಿಲ್ಲ. ಅಲ್ಲದೆ ಆ ರೇವಣಸಿದ್ಧ ಕುರುಬ ಎಂದು ಡಾಕ್ಟರ್ ಕಲಬುರ್ಗಿ ಅವರಂತಹ ಹಿರಿಯ ಸಂಶೋಧಕರು ಅಭಿಪ್ರಾಯ ಪಟ್ಟಿದ್ರು ಕೂಡ ಅವರು ಪ್ರಬಲ ಸಾಕ್ಷಿಗಳನ್ನೇನು ನೀಡಿಲ್ಲ. ಅದಲ್ಲದೆ ಆ ರೇವಣನು ಕುರುಬ ಸಮುದಾಯವನು ಎಂದರೂ ಸಹ ಆ ಏಕ ಕಾರಣದಿಂದಲೇ ಈ ಪೀಠಾಚಾರ್ಯರು ಕುರುಬರು ಎಂದು ನಿರ್ಣಯಿಸಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ವಾದಿಸುವವರು ಹೇಳುವಂತೆ ಈಗಿನ ಹಿರೇಮಠರು 3-4 ತಲೆಮಾರುಗಳ ಹಿಂದೆ ಹಾಲು ಮತದವರಾಗಿದ್ದರು ಎಂಬುದು. ಇದನ್ನು ಒಪ್ಪಿಕೊಂಡರೆ ಇಡೀ ಶೈವ ಪರಂಪರೆಯ ಗುರುಪಂಥದ ಮೂಲವೇ ಕುರುಬ ಹಾಲು ಮತ ಮೂಲದ್ದೆಂದು ನಾವು ಒಪ್ಪಬೇಕಾಗುತ್ತದೆ. ಆದರೆ ಇದು ಅಸಂಭವ ಅಂತ. ಹಾಲು ಮತವೇ ಶೈವ ಗುರುಪಂಥದ ಮೂಲವಾಗಿದ್ದಲ್ಲಿ ಅಖಂಡ ಕುರುಬ ಸಮುದಾಯವೇಕೆ ಈ ಶೈವೀಕರಣ ಅಥವಾ ಲಿಂಗಾಯತೀಕರಣದಿಂದ ಹೊರಗುಳಿತು ಅಂತ ಪ್ರಶ್ನೆ ಹುಟ್ಟುತ್ತದೆ ಫಸ್ಟ್. ಯಾಕಂದ್ರೆ ಹಾಲು ಮತವೇ ಶೈವ ಗುರುಪಂಥದ ಮೂಲ ಆಗಿದ್ರೆ ಅಖಂಡ ಕುರುಬ ಸಮುದಾಯವೇಕೆ ಈ ಶೈವೀಕರಣ ಅಥವಾ ಲಿಂಗಾಯತೀಕರಣದಿಂದ ಹೊರಗುಳಿಯಿತು? ರೇವಣಸಿದ್ಧ ಮುರಳಸಿದ್ಧರ ಪ್ರಭಾವದಲ್ಲಿ ಅಖಂಡ ಕುರುಬ ಸಮುದಾಯವು ವೀರಶೈವ ಲಿಂಗಾಯತರಾಗಿರಬೇಕಾಗಿತ್ತು. ಕುರುಬ ಎಂಬ ಹೆಸರೇ ಇವತ್ತು ಅಳಿದು ಹೋಗಿರುತ್ತಿತ್ತು. ಅಥವಾ ಕುರುಬ ಲಿಂಗಾಯತರು ಅಥವಾ ಕುರುಬ ವೀರಶೈವರು ಅಥವಾ ಲಿಂಗಾಯತ ವೀರಶೈವ ಕುರುಬರು ಎಂಬ ಒಂದು ಹೊಸ ಲಿಂಗಾಯತ ಉಪಜಾತಿಯ ಹೆಸರು ಇರುತ್ತಿತ್ತು. ಸಾದ ನುಣಬ ಗಾಣಿಗ ಇದ್ದಂತೆ ಈ ಪೀಠಾಚಾರ್ಯರು ಇತರೆ ಲಿಂಗಾಯತರಿಗೂ ಗುರುಗಳು ಆಗಿ ಹಲವಾರು ಶತಮಾನಗಳಿಂದ ಕ್ರಿಯಾವಿಧಿಗಳನ್ನು ನೆರವೇರಿಸುತ್ತಾ ಬಂದು ಆ ವೀರಶೈವ ಲಿಂಗಾಯತ ಭಕ್ತರಿಗೆ ಹೇಗೆ ಮನೆಗುರುಗಳು ಆಗಿರುವರೋ ಹಾಗೆಯೇ ಈ ಹಾಲು ಮತದವರಿಗೂ ಕೂಡ ಆಗಿರುತ್ತಿದ್ದರು. ಆದರೆ ವಾಸ್ತವವೆಂದರೆ ಕೇವಲ ಕುರುಬ ಒಡೆಯರ ಸಮುದಾಯ ಮಾತ್ರ ಲಿಂಗಾಯತೀಕರಣಗೊಂಡಿದ್ದು ಅವರು ಕುರುಬರಿಗೆ
ಗುರುಜಂಗಮ ಅಯ್ಯನವರು ಆಗಿರುವುದು ಮತ್ತು ಈ ಒಡೆಯರು ಈ ಪೀಠಾಚಾರ್ಯರೊಂದಿಗೆ ಯಾವುದೇ ಸಂಬಂಧವಿಲ್ಲದಂತೆ ಪ್ರತ್ಯೇಕವಾಗಿ ಕುರುಬ ಸಮಾಜದ ಭಾಗವಾಗಿರುವುದು ಸ್ಪಷ್ಟವೇ ಇದೆ. ಈ ಕುರುಬ ಒಡೆಯರನ್ನು ಲಿಂಗಾಯತ ವೀರಶೈವ ಸಮಾಜದ ಚೌಕಟ್ಟಿನ ಭಾಗವಾಗಿ ಈವರೆಗೆ ಯಾರೂ ಗುರುತಿಸಿಲ್ಲ. ಮಾತ್ರವಲ್ಲ, ವಾಸ್ತವವಾಗಿ ಅರೆತಾಂತ್ರಿಕ ಅರೆವೈದಿಕ ರಾತ್ಯರಾದ ಈ ಪೀಠಾಚಾರ್ಯರು ವೇದಾಗಮ ಉಪನಿಷತ್ ಜ್ಞಾನವುಳ್ಳವರಾಗಿ, ತಂತ್ರ ಮಂತ್ರ ಜ್ಞಾನ ಬಲ್ಲವರಾಗಿ, ಲಿಂಗಾಯತ ವೀರಶೈವ ಭಕ್ತರ ಜನನ ಮರಣ ಋತುಮತಿ ಹಬ್ಬ ಮುಂತಾದ ಸಂದರ್ಭಗಳಲ್ಲಿ ಕ್ರಿಯಾವಿಧಿ ನೆರವೇರಿಸುವಂತಹ ಪುರೋಹಿತರು ಆಗಿದ್ದಾರಲ್ಲದೆ 9-10ನೇ ಶತಮಾನದಷ್ಟು ಪ್ರಾಚೀನದಿಂದ ದೇವಾಲಯಗಳ ಪುರೋಹಿತರು, ಸ್ಥಾನಾಚಾರ್ಯರು, ರಾಜಗುರುಗಳು ಆಗಿದ್ದಾರೆ. ಇಂಥ ಉಜ್ವಲ ಪ್ರಭುತ್ವ ಸಂಬಂಧಿ ಚರಿತೆ ಈ ಹಾಲು ಮತದ ಒಡೆಯರಿಗೆ ಇತ್ತೇ, ಇದಕ್ಕೆ ಪ್ರಮಾಣಗಳು ಉಂಟೆ ಎಂಬ ಪ್ರಶ್ನೆಗೆ ನಮಗೆ ಉತ್ತರ ಸಿಗುವುದಿಲ್ಲ. ಇನ್ನು ಈ ಪೀಠಾಚಾರ್ಯರು ಪ್ರಾಚೀನ ಶಾಕ್ತ ಶೈವ ಪುರೋಹಿತ ಪರಂಪರೆಯ ವಾರಸುದಾರರಾಗಿ ಬಂದಿದ್ದು, ವೈದಿಕ ರುದ್ರ ಮರುದ್ಗಣಗಳ ಮತ್ತು ವೀರಭದ್ರಾದಿ ಪೌರಾಣಿಕ ದೇವತೆಗಳ ಪರಂಪರಾನುಗತ ಸಂಬಂಧ ಹೊಂದಿದ್ದು, ಈ ತೆರನಾದ ಪೌರಾಣಿಕ ಪಾರಂಪರಿಕ ಸಂಬಂಧವನ್ನು ಕುರುಬರು ಹೊಂದಿದ್ದಾರೆಂದು ಅಥವಾ ಕುರುಬ ಒಡೆಯರು ಹೊಂದಿದ್ದಾರೆಂದು ಸಂಸ್ಥಾಪಿಸಲು ಸಾಧ್ಯವಿಲ್ಲ. ಮಾತ್ರವಲ್ಲ, ಪ್ರಾಚೀನದಲ್ಲಿದ್ದ ಈ ಪೀಠಾಚಾರ್ಯರ ಶೈವ ಪಂಥ ಪರಂಪರೆಗಳಾದ ಪಾಶುಪತ, ಕಾಪಾಲಿಕ, ಕಾಳಾಮುಖ, ಲಾಕುಳ, ಕೌಳ ಈ ಪರಂಪರೆಗಳಲ್ಲಿ ಹಾಲು ಮತದ ಒಡೆಯರ ಸಂಬಂಧವು ಕೇವಲ ಕಾಪಾಲಿಕ ಪಂಥದ ಕಪಿಲ ಮುನಿ ಮತ್ತು ಭೈರವನೊಂದಿಗೆ ಮಾತ್ರ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಗುರುತಿಸಿಕೊಂಡಿರುವುದು ಕಾಣಬರುತ್ತಿದ್ದು, ಈ ಬಗ್ಗೆ ಬಳ್ಳಾರಿ ಜಿಲ್ಲೆ ಹಡಗಲಿ ತಾಲೂಕಿನ ಒಂದು ಶಾಸನಾಧಾರವನ್ನ ನಾನು ನಂತರ ನೀಡಲಿರುವೆ. ಆದರೆ ಉಳಿದಂತೆ ಅಖಂಡ ಕುರುಬ ಸಮಾಜವು ಶಾಕ್ತ ಪಂಥ, ಮೈಲಾರ, ಬೀರಪ್ಪ ಪ್ರಧಾನವಾಗಿದೆ. ಈ ಪಂಥ ಪರಂಪರೆಗಳ ಹಲಕೆಲ ಕುರುಬರು ಕೆಲ ಶತಮಾನಗಳ ಹಿಂದೆ ಲಿಂಗಾಯತೀಕರಣಗೊಂಡಿದ್ದು, ಅವರೆಲ್ಲ ಲಿಂಗಾಯತ ವೀರಶೈವರಲ್ಲಿ ಅಭಿನ್ನವಾಗಿ ಕರಗಿ ಹೋಗಿರುವರು. ಉಳಿದಂತೆ ಲಿಂಗಾಯತೀಕರಣದಿಂದ ಹೊರಗುಳಿದ ಸಿಂಹಪಾಲು ಕುರುಬ ಸಮಾಜವು ಶಾಕ್ತ ಪಂಥ, ಮೈಲಾರ, ಬೀರಪ್ಪ ಪ್ರಧಾನವಾಗಿದ್ದು, ಇವರಲ್ಲಿ ಶಾಕ್ತೇಯರು ಚಂದ್ರಗುತ್ತಿ ಸೌದತ್ತಿ ಯಲ್ಲಮ್ಮನ, ಬಾದಾಮಿ ಬನಶಂಕರಿ ಬಂದಮ್ಮನ, ಉಚ್ಚಂಗಿದುರ್ಗದ ರೇಣುಕೆ ಯಲ್ಲಮ್ಮನ, ಕುಕನೂರು ಮಹಾಮಾಯೆ ಮಾಯಮ್ಮನ, ಕರಿಯಮ್ಮನ, ಚೌಡಮ್ಮನ ಭಕ್ತರಾಗಿರುವರು. ಉಳಿದಂತೆ ಕುರುಬರು ಪ್ರಧಾನವಾಗಿ ಮೈಲಾರ ಮತ್ತು ಬೀರಪ್ಪನ ಭಕ್ತರು. ಲಿಂಗಾಯತರಲ್ಲಿ ಲೀನಗೊಂಡು ಹಲವಾರು ಶತಮಾನಗಳೇ ಉರುಳಿದ್ದರೂ ಕುರುಬ ಪರಂಪರೆಯ ಈ ಲಕ್ಷಣಗಳನ್ನ ಕುರುಬ ಮೂಲದ ಲಿಂಗಾಯತ ವೀರಶೈವರ ಹಲಕೆಲ ಉಪಜಾತಿಗಳಲ್ಲಿ ಈಗಲೂ ಕೂಡ ನಾವು ಗುರುತಿಸಬಹುದಾಗಿದೆ. ಕುರುಬರ ಅನೇಕ ಬೆಡಗುಗಳು, ಮದುವೆ ಸಂಪ್ರದಾಯಗಳು ಕೆಲ ಲಿಂಗಾಯತ ಉಪಜಾತಿಗಳ ಬೆಡಗು ಸಂಪ್ರದಾಯಗಳಿಗೆ ಮತ್ತು ಮನೆ ದೇವರುಗಳಿಗೆ ಹೋಲುವಂತಿವೆ. ಉದಾಹರಣೆ ನೋಡ್ರಿ, ಈ ಸಾಮಂತ್ಲರ ಅನ್ನುವಂತ ಬೆಡಗು, ಆಮೇಲೆ ಮೈಲಾರಲಿಂಗ, ಉಚ್ಚಂಗಮ್ಮ, ಯಲ್ಲಮ್ಮ, ಮಾಯಮ್ಮ, ಬಂದಮ್ಮ ಇಂಥ ಕೆಲವು ದೇವತೆಗಳು ಇವು ಕೆಲ ಲಿಂಗಾಯತ ಸಮುದಾಯದವರ ಮನೆ ದೇವರಾಗಿದ್ದು, ಅವರಿಗೆ ವಿವಾಹ ಸಂಬಂಧಗಳನ್ನ ಅವು ಕ್ಲಿಷ್ಟಗೊಳಿಸಿವೆ. ಅಂಥವರು ಕೆಲವು ಗಂಡು ದೇವರನ್ನ ಲಗತ್ತಿಸಿಕೊಂಡಿದ್ದಾರೆ. ಈ ಹೆಣ್ಣು ದೇವರ ಜೊತೆಗೆ ಗಂಡು ದೇವರನ್ನ ಲಗತ್ತಿಸಿಕೊಂಡಿದ್ದಾರೆ. ಇದರ ಅರ್ಥ ಕುರುಬರ ಒಂದಷ್ಟು ಭಾಗ ಪೂರ್ಣ ಲಿಂಗಾಯತ ವೀರಶೈವದಲ್ಲಿ ಕರಗಿ ಹೋಗಿದ್ದು, ಅವರು ಭಕ್ತರ ಭಾಗವಾಗಿದ್ದಾರೆಯೇ ಹೊರತು ಗುರುಜಂಗಮರಾಗಿಲ್ಲ. ಲಿಂಗಾಯತದಲ್ಲಿ ಪೂರ್ಣ ಕರಗದೇ ಉಳಿದವರೆಂದರೆ ಕುರುಬ ಒಡೆಯರು. ಇವರನ್ನ ಇತ್ತ ಸಾಮಾನ್ಯ ಕುರುಬರಿಂದಲೂ ಅತ್ತ ಲಿಂಗಾಯತ ಭಕ್ತ ವರ್ಗದಿಂದಲೂ ನಾವು ಪ್ರತ್ಯೇಕಿಸಿ ನೋಡಬಹುದಾಗಿದೆ. ಉಳಿದ ಸಿಂಹಪಾಲು ಸಾಮಾನ್ಯ ಕುರುಬ ಜನವರ್ಗ ಲಿಂಗಾಯತ ವೀರಶೈವದಿಂದ ದೂರವೇ ಉಳಿದುಕೊಂಡು ತಮ್ಮ ಸ್ವತಂತ್ರ ಸಾಂಸ್ಕೃತಿಕ ಅಸ್ತಿತ್ವವನ್ನು ಈವರೆಗೂ ಉಳಿಸಿಕೊಂಡೇ ಬಂದಿರುವರು. ಅವರ ಉಣ್ಣೆ ಕಂಕಣ, ಹತ್ತಿ ಕಂಕಣ, ದೊಡ್ಡ ಕಂಬಳಿ, ಸಣ್ಣ ಕಂಬಳಿ ಇತ್ಯಾದಿ ಕುರುಹುಗಳು ಕುರುಬರ ವಿಶೇಷತೆಗಳು. ಈ ಹಿನ್ನೆಲೆಯಿಂದ ಹೇಳುವುದಾದರೆ ಹಾಲು ಮತದವರು ಈ ಪೀಠಾಚಾರ್ಯರೊಂದಿಗೆ ಆಗಲಿ ಅಥವಾ ಲಿಂಗಾಯತ ವೀರಶೈವ ಭಕ್ತ ವರ್ಗದೊಂದಿಗೆ ಆಗಲಿ ಯಾವುದೇ ಪಾರಂಪರಿಕ ಬೆಸುಗೆ ಹೊಂದಿಲ್ಲ ಎಂಬುದು ಸ್ಪಷ್ಟವಿದೆ. ಹೀಗಿರಲು ಹಿರೇಮಠರೆಲ್ಲ ಮೂಲದಲ್ಲಿ ಕುರುಬರು ಎಂಬ ವಾದವು ಪ್ರಮಾಣಬದ್ಧವಾದುದೇ ಅಂತ ನಾವು ಪ್ರಶ್ನಿಸಬೇಕಾಗ್ತದೆ. ಒಡೆಯರು ಎಂಬುದು ಕುರುಬ ಲಿಂಗಾಯತರ ಅಥವಾ ಕುರುಬ ಗುರುವರ್ಗದವರ ವಿಶಿಷ್ಟ ಹೆಸರು. ಆದರೆ ಚರಿತ್ರೆಯಲ್ಲಿ ಸಿಗಬಹುದಾದ ಒಡೆಯರು ಎಂಬ ಎಲ್ಲಾ ಪದಗಳು ಕುರುಬ ಮೂಲವನ್ನ ಸೂಚಿಸುತ್ತವೆಂದು ನಾವು ನಿರ್ಣಯಿಸುವುದು ಅಥವಾ ತಿಳಿತಕ್ಕಂಥದ್ದು ಅಸಮಂಜಸ.
ಒಡೆಯರು ಎಂಬ ಹೆಸರುಳ್ಳವರು ಕುರುಬ ಮತದವರೇ ಆಗಿದ್ದ ಕಡೆಗಳಲ್ಲಿ ಅದನ್ನ ಬಹಳ ಸ್ಪಷ್ಟವಾಗಿ ಕುರುಬ ಎಂದೇ ಸ್ಪಷ್ಟಪಡಿಸಲಾಗಿರುವ ಉದಾಹರಣೆಗಳಿವೆ. ಉದಾಹರಣೆಗೆ ನೋಡ್ರಿ, ಬಾಗುಳಿಯ ಕಮಕರ ಬಸವಿಗೌಂಡನ ಮಗ ಲಿಂಗಗೊಂಡ ಮುಂತಾದ ಕುರುಬ ಗೌಡಗಳಿಗೆ ಕೆರೆದೆರಿಗೆ ಇಲ್ಲ ಎಂಬ ಶಾಸನ, ಬಾಗುಳಿಯ ಕಲ್ಲೇಶ್ವರ ದೇವಾಲಯ ಶಾಸನ, ಕ್ರಿಸ್ತಶಕ 1551, ಬಳ್ಳಾರಿ ಜಿಲ್ಲೆ ಕನ್ನಡ ಶಾಸನ ಸಂಪುಟ ಪುಟ ಸಂಖ್ಯೆ 586 ನೋಡಬಹುದು. ಇದೇ ಬಳ್ಳಾರಿ ಜಿಲ್ಲೆಯ ಕೊಟ್ಟೂರು ಶಾಸನ ಪುಟ 231, ಕ್ರಿಸ್ತಶಕ 1580, ಬಳ್ಳಾರಿ ಜಿಲ್ಲೆಯ ಶಾಸನ ಸಂಪುಟದಲ್ಲಿ ನೋಡ್ರಿ, ಕೊಟ್ಟೂರ ಸೀಮೆಯ ಕುರುಬ ಕುಲ ಸಿದ್ದಪ್ಪ ಒಡೆಯರ ಮಕ್ಕಳು ಸಿದ್ದಪ್ಪ ಒಡೆಯರಿಗೂ ಅಳಿಯ ರೇವಣ್ಣ ಒಡೆಯರಿಗೂ ಮಗ ಚಿಕ್ಕಣ ಗುರುವ ಗೌಂಡ ಇವರು ಮುಂತಾದ ಕೊಟ್ಟೂರು ಸೀಮೆಯ ಸಮಸ್ತ ಕುರುಬ ಪ್ರಜೆಗಳಿಗೆ ಕೊಟ್ಟ ಧರ್ಮಶಾಸನ ಎಂಬ ಮಾಹಿತಿ ಇದೆ. ಈ ಎರಡೂ ಉದಾಹರಣೆಗಳಲ್ಲಿ ಉಲ್ಲೇಖಿತ ಕುರುಬ ವ್ಯಕ್ತಿಗಳು ಲಿಂಗಾಯತೀಕರಣಗೊಂಡ ಕುರುಬ ಒಡೆಯ ಸಮುದಾಯದವರು ಮತ್ತು ಅವರ ಮೇಲೆ ರೇವಣ ಸಿದ್ಧನ ಮತ್ತು ಸಿದ್ಧ ಪಂಥದ ಪ್ರಭಾವ ಆಗಿರತಕ್ಕಂಥದ್ದು ಬಹಳ ನಮಗೆ ಸ್ಪಷ್ಟವೆನಿಸ್ತದೆ ಅಂತ. ಇದೇ ಬಳ್ಳಾರಿ ಜಿಲ್ಲೆ ಹಡಗಲಿ ತಾಲೂಕು ಹಗರನೂರಿನ ಕ್ರಿಸ್ತಶಕ 1547 ಶಾಸನದ ವಿವರ ಹೀಗಿದೆ. ವಿಜಯನಗರ ಸದಾಶಿವರಾಯನ ಕಾಲ ಮೂಡಗಂದಲ ತಿಮ್ಮರಸ ನಾಯಕನ ಮಗ ಬೆಮ್ಮನಾಯಕನು ಕೊಟ್ಟೂರ ಸೀಮೆಯಲ್ಲಿನ ಅಮರಗೆರೆ ಗ್ರಾಮವನ್ನ ಮೈಲರದ ಕಪಿಲಮುನಿ ಹೆಗ್ಗಪ್ಪ ಶಿವಾಚಾರ್ಯ ಒಡೆಯನ ಮಗ ವರ್ಣಾಕಾಂತ ಒಡೆಯರಿಗೆ ಬಯಪ ನಾಯಕನ ಮಗ ಕೃಷ್ಣಪ್ಪ ನಾಯಕನು ತನ್ನ ಶ್ರೇಯೋಭಿವೃದ್ಧಿಗೆ ದಾನ ಮಾಡಿದ. ಈ ಶಾಸನದಲ್ಲಿ ಕುರುಬರ ಶೈವೀಕರಣದ ಸ್ಪಷ್ಟ ಸೂಚನೆ ಮತ್ತು ಕಪಿಲಮುನಿ ಕಾಪಾಲಿಕ ಸಾಂಖ್ಯದಂತಹ ಪ್ರಭಾವ ಇಲ್ಲಿ ನಮಗೆ ಕಂಡು ಬರ್ತದೆ ಅಂತ. ಕರುವಂ ಗುಲ್ಗಿ ಮಯ್ಯಂ ಮಾಡಿಸಿದ ಧರ್ಮ, ಕರುವರ ಬರ್ಮ ಬರೆಯಿಸಿದ, ಗುಲ್ಗಿ ಮಯ್ಯನ ಮಗ ಬರ್ಮಯ್ಯ, ಕರುವರ ಹೋಚಮಯ್ಯನ ಮಗ ಮೂಕಿಮಯ್ಯನು ಅಳಿವಿಂಡಿಯ ಮಹಾಜನರಿಗೆ ಪಾದ ಪೂಜೆ ಮಾಡಿ ಭೂವಿದಾನ ಮಾಡಿದನು ಅಂತ. ಕೊಪ್ಪಳ ಜಿಲ್ಲೆಯ ಕನ್ನಡ ಶಾಸನ, ಅಳವೆಂಡಿ ಅಂತಕ್ಕಂಥ ಊರು, ಕ್ರಿಸ್ತಶಕ 1061, ಇದು 11ನೇ ಶತಮಾನದ ಶಾಸನ. ಇಲ್ಲಿ ಪ್ರಯೋಗವಾದ ಕರುವ ಎಂಬುದು ಕುರುಬ ಇರಬಹುದೇನೋ, ಆದ್ರೆ ಹಂಗೆ ಖಚಿತವಾಗಿ ಹೇಳಕ್ ಆಗಲ್ಲ. ಆದರೆ ಕ್ರಿಸ್ತಶಕ 16ನೇ ಶತಮಾನಕ್ಕೆ ಕುರುಬ ಸಮುದಾಯದ ಕೆಲವರ ಮೇಲೆ ಶೈವ ಪಂಥದ ದಟ್ಟ ಪ್ರಭಾವವಾಗಿದೆ ಎಂಬುದನ್ನ ಹಡಗಲಿ ಕೊಟ್ಟೂರು ಶಾಸನಗಳು ನಮಗೆ ಸ್ಪಷ್ಟಪಡಿಸುತ್ತವೆ. ಅಂದರೆ ಅತ್ಯಾರಂಭದಲ್ಲಿ ಶಾಕ್ತೇಯರಾಗಿದ್ದ ಕುರುಬರು ನಂತರದಲ್ಲಿ ಶೈವ, ತದನಂತರದಲ್ಲಿ ಕನಕನ ಪ್ರಭಾವದಲ್ಲಿ ವೈಷ್ಣವ ಪಂಥದ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಎನಿಸುತ್ತದೆ. ಆದರೆ ಈ ಪೀಠಾಚಾರ್ಯರು ಅಪ್ಪಿತಪ್ಪಿ ವೈಷ್ಣವ ಪಂಥೀಯರಲ್ಲ ಎಂಬುದನ್ನು ನಾವು ಗಮನಿಸಬೇಕು. ವೈಷ್ಣವರಿಗೂ ಈ ಶೈವರಿಗೂ ಎಲ್ಲಿಲ್ಲದ ಹಗೆ ಇದ್ದುದನ್ನ ನಮಗೆ ವಿಜಯನಗರ ಸಾಮ್ರಾಟರ ಕಾಲದ ಇತಿಹಾಸವು ಹೇಳ್ತದೆ, ದಾರಿಯುದ್ದಕ್ಕೂ ಹಿಂದಿನಿಂದ ವೈದಿಕ ಕಾಲದಿಂದ ಹೇಳ್ತದೆ. ಹಾಗಾಗಿ ಅದರ ಕುರುಹಾಗಿ ನಮಗೆ ನಂದಿ ಧ್ವಜದಲ್ಲಿರುವ ವ್ಯಾಸನ ತೋಳು ಜೀವಂತ ಪ್ರಮಾಣವಾಗಿದೆ. ವ್ಯಾಸನ ತೋಳಿನ ಬಗ್ಗೆನೇ ಒಂದು ಕಥೆ ಇದೆ, ಅದು ಅದರಿಂದ ಅಂತ. ಈ ರೀತಿಯ ಶೈವ ಸಮಯ ಧರ್ಮನಿಷ್ಠ ಬದ್ಧತೆ ಕುರುಬರಲ್ಲಿ ನಮಗೆ ಕಾಣಿಸಲ್ಲ ಅಂತ. ಕುರುಬರ ಈ ಪ್ರಾಚೀನ ಸ್ಥಿತಿ 10-12ನೇ ಶತಮಾನದ ಸ್ಥಿತಿ ಶೈವಕ್ಕೆ ಹತ್ತಿರವಾಗಿಲ್ಲ. ಆದರೆ ಈ ಕಾಲದ ಕಾಳಾಮುಖಾದಿ ಶೈವ ಪಂಥದವರ ಹೆಸರುಗಳು ಶಕ್ತಿ, ಪಂಡಿತ, ದೇವ, ದೇಶಿಕ, ರತಿ, ಬ್ರತಿ, ಮುನಿ, ಮುನೀಂದ್ರ ಮುಂತಾದ ಅಂತ್ಯ ವಿಶೇಷಣಗಳೊಂದಿಗೆ ಸಫಿಕ್ಸಸ್ ಅಂತ ಏನ್ ಕರಿತೀವಲ್ಲ, ಆದ್ರಿಂದ ಅಂತ್ಯ ವಿಶೇಷಣಗಳೊಂದಿಗೆ ವಿಶಿಷ್ಟವಾಗಿ ಶಾಸನಗಳಲ್ಲಿ ಕಾಣುತ್ತವೆ. ಬಹಳ ಪ್ರಖ್ಯಾತರು ಯಾರಪ್ಪ ಅಂದ್ರೆ ಕಳೇಶ್ವರ ಮುನಿ, ಕಳೇಶ್ವರ ಬ್ರತೀಂದ್ರ, ಕಂಠೆಯ ವಕ್ಕಾಣಿ ದೇವ, ಮಲಯಾಳ ಪಂಡಿತ, ಶಿವಶಕ್ತಿ ಪಂಡಿತ, ಕಾಶ್ಮೀರಿ ಪಂಡಿತ, ಲಕುಲೀಶ್ವರ ದೇವ ಅಥವಾ ಲಕುಲೀಶ್ವರ ಪಂಡಿತ, ಮೂರ್ಜಾವಿ ದೇವ. ನೋಡಿ, ಈ ತರದ ಹೆಸರುಗಳು ಸಾಕಷ್ಟು ನಾವು ಶಾಸನಗಳಲ್ಲಿ ಓದಿದ್ದೇನೆ. ಉದಾಹರಣೆಗೆ ಕೊಪ್ಪಳ ಜಿಲ್ಲೆ ಕುಕನೂರಿನ ಕ್ರಿಸ್ತಶಕ 1178ರ ಶಾಸನದಲ್ಲಿ ರಾಜಗುರು ಕಳೇಶ್ವರ ದೇವರ ವರ್ಣನೆ ಇದೆ. ನೋಡಿ ಹೆಂಗ್ ಬರ್ತದದು: ಸಿದ್ಧಾವಳಿ, ದೇವ್ಯಾವಳಿ, ಸಿದ್ಧಾಂತಾವಳಿ, ಶಿವಾಗಾಮಾವಳಿ, ನಿರದಿ ಸಿದ್ಧಾಂತಿ ಕಳೇಶ್ವರ ಬುಧನುದ್ಧರಿಸಿ ಮಾಂತ್ರಿಕ ತಾಂತ್ರಿಕ ಯಾಂತ್ರಿಕರ್ಕಳಂ ಮೆಚ್ಚಿಸಿ ಮಾಂತ್ರಿಕನೇನೆ ತಾಂತ್ರಿಕನೇನೆ ಯಾಂತ್ರಿಕನೇನೆ ಧರೆ ಸ್ವಗೈಪಂ ಕಳೇಶ್ವರ ದೇವಂ ಆರ್ಯ ನಖಿಲ ಪ್ರತಿಷ್ಠಾಚಾರ್ಯಂ ಸಿಂಧಾನ್ವಯ ಶಿಕ್ಷಾ ದೀಕ್ಷಾಚಾರ್ಯಂ ಶಿವ ಸಿದ್ಧಾಂತಾಚಾರ್ಯಂ ಶ್ರೀ ರಾಜಗುರು ಕಳೇಶ್ವರ ದೇವಂ. ಇದು ಕುಕನೂರು ಶಾಸನ. ಇದು ಎಷ್ಟನೇದು? 1178, 12ನೇ ಶತಮಾನ. ಇನ್ನೊಂದು ಸಾಲಿದೆ, ಹುಳಿಯಮೇಶ್ವರದ ಆಚಾರ್ಯ ಚಿಕ್ಕಯ್ಯ ಪಂಡಿತ ಅಂತ.
ದೇವರಗುಡಿ, ಕೊಪ್ಪಳ ಜಿಲ್ಲೆ. ಇದು 1101ನೇ ಶಾಸನ, ಕ್ರಿಸ್ತ ಶಕ 1101. ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ತಾಲೂಕು ತೆಲಗಿ ಶಾಸನ 1253. ಇದು ಶಾಲಿವಾಹನ ಶಕ 1253. ಪರಿಧಾವಿ ಮಗ ವರಿಷದಿ, ಕಲ್ಬುರ್ಗಿ ನದಿ, ಹಿರೇಮಠದ ಗಡದ ಲಿಂಗ ಒಡೆಯರು ಪುತ್ರ ವರ್ಗದ ಪೀಠ ಕೈತಡೆ ಹಳ್ಳಿಗಕೆ ಧರ ಒಡೆಯರ ಚರಂತ್ರಿಗೆ ತೆಲಗಿ ದುಗ್ಗತಿ ನಡೆಸಿ ಹಿರೇಲಿಂಗ ಪಚಿಕಲಿಂಗ ಅಂತ ಹಿಂಗೇನೋ ಸ್ಪಷ್ಟವಾದ ಮಾತುಗಳಿಲ್ಲವು. ಈ ಶಾಸನದಲ್ಲಿ ತಿಳಿಯುವಂತೆ ಈ ಹಿರೇಮಠದ ಒಡೆಯರು ಕುರುಬ ಸಮುದಾಯವೇ ಎಂಬ ಅನುಮಾನ ನಮಗೆ ಹುಟ್ಟುತ್ತದೆಯಾದರೂ ಹಾಗೆ ನಂಬಲಿಕ್ಕೆ ಪ್ರಮಾಣಗಳ ಸ್ಪಷ್ಟತೆ ಇಲ್ಲ. ಕಾರಣ, ಕುರುಬ ಒಡೆಯರು ಎಂದು ಬಂದ ಕಡೆ ಹಿರೇಮಠ ಎಂಬ ಹೆಸರಿಲ್ಲ. ಹಿರೇಮಠಾದಿ ಈ ಪೀಠಾಚಾರ್ಯರ ಉಲ್ಲೇಖವಿದ್ದ ಕಡೆ ಕುರುಬ ಒಡೆಯ ಎಂದು ಬಂದೇ ಇಲ್ಲ ಎಲ್ಲೂ. ಇದಕ್ಕೆ ಪೂರಕವಾಗಿ ಇನ್ನೊಂದು ಶಾಸನವನ್ನು ನಾವು ನೋಡಬಹುದು. ಮೈಸೂರು ಜಿಲ್ಲೆ ಗುಂಡ್ಲುಪೇಟೆಯ ಸೋಮನಹಳ್ಳಿಯ ಕ್ರಿಸ್ತಶಕ 1576 ಶಾಸನದಲ್ಲಿ ಒಂದು ಹಿರೇಮಠ ಗುರುವರ್ಗ ಹೀಗಿದೆ: ಸಜ್ಜನ ಶುದ್ಧ ಶಿವಾಚಾರ ಸಂಪನ್ನರಾದ ದೇವ ಪೃಥ್ವಿ ಮಹಾಮಹತ್ತಿನೊಳಗಾದ ನಂಜನಗೂಡು ಹಿರಿಯಮಠದ ಪಟ್ಟದ ಗಂಗಾಧರ ದೇವರುಗಳಾದ ಮಹಾಮಹತ್ತಿನ ಆರೋಗಣೆಗೆ ಕೊಟ್ಟಂತ ಶಿಲಾಸಾಧನ. ನಮ್ಮ ತಂದೆಗಳು ತಿರುಮಲ ರಾಜಯ್ಯ ದೇವ ಮಹಾರಾಯರಿಗೆ ಪುಣ್ಯವಾಗಬೇಕೆಂದು ಅಂತ ಇಷ್ಟು ಸಾಲು ಸಾಕು. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಹಿರೇಮಠದ ಪರಂಪರೆ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದ್ರೆ ಇಲ್ಲೆಲ್ಲೂ ಕುರುವಾಂಶ ಅನ್ನೋದು ಇಲ್ಲ. ಹೀಗೆ ಮೇಲಿನ ಪರಿಶೀಲನೆ ನಮಗೆ ಸ್ಪಷ್ಟಪಡಿಸುವಂತೆ ಒಡೆಯರು ಎಂಬ ಪದವು ಕೇವಲ ಕುರುಬರಿಗೇ ಸೀಮಿತವಾಗಿ ಬಂದಾಗ ಅಲ್ಲಿ ಕುರುಬ ಕುಲ ಎಂಬಿತ್ಯಾದಿ ಸ್ಪಷ್ಟ ಅಭಿವ್ಯಕ್ತಿ ಇದ್ದೇ ಇರುತ್ತದೆ. ಇದಿಲ್ಲದ ಕಡೆ ಅದು ಕುರುಬ ಸೂಚಕ ಎಂದು ದೃಢವಾಗಿ ನಾವು ಹೇಳಲಿಕ್ಕೆ ಆಗುವುದಿಲ್ಲ. ಕುರುಬ ಒಡೆಯರನ್ನ ಹಿರೇಮಠ ಅಥವಾ ಮಠಸ್ಥರು ಎಂದು ಕರೆದ ಉದಾಹರಣೆಗಳು ಎಲ್ಲೂ ಇಲ್ಲ. ಲಿಂಗಾಯತೀಕರಣಗೊಂಡ ಕುರುಬ ಒಡೆಯರ ಹೆಸರಲ್ಲಿ ರೇವಣ್ಣ, ಸಿದ್ದಯ್ಯ, ಲಿಂಗಯ್ಯ ಎಂಬಿತ್ಯಾದಿ ಶೈವ ಸೂಚಕ ಹೆಸರುಗಳಿದ್ದು ಅದಕ್ಕೆ ಒಡೆಯರು ಎಂಬ ಅಂತ್ಯಪದ ಅಥವಾ ಆದಿಪದ ಸೇರಿಕೊಂಡಿದೆ. ಉಳಿದಂತೆ ಈ ಒಡೆಯರಿಂದ ಹೊರಗಿದ್ದು ಇವರಿಗೆ ಭಕ್ತರಾದ ಕುರುಬರಲ್ಲಿ ರೇವಪ್ಪ, ಸಿದ್ದಪ್ಪ ಎಂಬ ಹೆಸರುಗಳು ಅತಿ ವಿರಳ. ಆದರೆ ಯಲ್ಲಪ್ಪ, ಮಾರಪ್ಪ, ಬೀರಪ್ಪ, ಈರಪ್ಪ, ದುರ್ಗಪ್ಪ, ಮಲ್ಲಪ್ಪ, ಕನಕಪ್ಪ, ಹುಲಗಪ್ಪ, ಮಾಯಪ್ಪ, ರೇಣುಕಪ್ಪ, ವಾಸಪ್ಪ, ಗಂಗಪ್ಪ, ರಂಗಪ್ಪ, ನೀಲಪ್ಪ, ಮೈಲಾರಪ್ಪ, ಕೋಟೆಪ್ಪ, ಏಳ್ಕೋಟೆಪ್ಪ, ಗುಡ್ಡಪ್ಪ, ಮಾಳಪ್ಪ, ಮಾಳವ್ವ ಎಂಬಿತ್ಯಾದಿ ಹೆಸರುಗಳೇ ಅಧಿಕ. ಹಾಗಾಗಿ ಇವರಿಗೆ ಹೋಲಿಸಿದರೆ ಪೀಠಾಚಾರ್ಯ ಪರಂಪರೆಯವರಲ್ಲಿ ವೀರಯ್ಯ, ವೀರಭದ್ರಯ್ಯ, ಚನ್ನಬಸವಯ್ಯ, ಬಸವಯ್ಯ, ಶಿವರುದ್ರಯ್ಯ, ಶಿವಬಸಯ್ಯ, ಸಂಗನಬಸಯ್ಯ, ಶರಣಯ್ಯ, ಲಿಂಗಯ್ಯ, ರುದ್ರಯ್ಯ, ಶಿವರುದ್ರಯ್ಯ, ಗದಿಗೇಶ ಇನ್ನೂ ಮುಂತಾದ ಶೈವ ಪರಂಪರೆಯ ಹೆಸರುಗಳೇ ಅಧಿಕ. ಆ ಹೆಸರುಗಳ ಮುಂದೆ ಸಾಲೆಮಠ, ತೆಗ್ಗಿನಮಠ, ಹಿರೇಮಠ, ಚಿಕ್ಕಮಠ ಎಂಬಿತ್ಯಾದಿ ಮಠ ಸೂಚಕ ಅಡ್ಡ ಹೆಸರುಗಳು ಇರುತ್ತವೆ. ಇವರನ್ನ ಒಡೆಯರು ಎಂದು ಕರೆಯುವ ವಾಡಿಕೆ ಎಲ್ಲಿಯೂ ಇಲ್ಲ. ಶೈವ ಮಠಸ್ಥರಾದ ಸಜ್ಜನ ಶುದ್ಧ ಶಿವಾಚಾರ ಸಂಪನ್ನರಾದ ಮಹಾಮಹತ್ತಿನೊಳಗಾದ ರಾಜಮಾನ್ಯ ರಾಜಶ್ರೀ ಗಾಳಿ ಪೂಜೆಯ ಪುರಾಣದ ಬಗೆಯ ಫಲಹಾರ ದೇವರ ಶಿಷ್ಯರುಗಳಾದ ಚನ್ನವೀರ ದೇವರ ಮಠಕ್ಕೆ ದಾನ ಮಾಡಿದ ಮತ್ತು ವಿಭಿನ್ನ ಪ್ರದೇಶಗಳಿಗೆ ಅಧಿಕಾರಿಗಳಾಗಿ ನೇಮಕಗೊಂಡವರಲ್ಲಿ ಒಡೆಯರ ಬಸವಪ್ಪ, ನಂದಿ ಒಡೆಯರು, ದೊಡೊಡೆಯರು ಅಂದ್ರೆ ದೊಡ್ಡ ಒಡೆಯರು ಅಂತ ದೊಡೊಡೆಯರು ಎಂಬ ಹೆಸರುಗಳು ಇದ್ದು ಇವರು ಕುರುಬ ಒಡೆಯರು ಆಗಿದ್ದಿರಬಹುದಾದ ಅನುಮಾನ ಬಂದರು ಅದು ನಿಜವೆನ್ನಲು ಸ್ಪಷ್ಟ ಅಭಿವ್ಯಕ್ತಿ ನಮಗೆ ಇಲ್ಲ. ಎಪಿಗ್ರಫಿ 11, ಚಿಕ್ಕಮಗಳೂರು ಜಿಲ್ಲೆ, ಹಲಸಬಾಳು ಶಾಸನ, ಕ್ರಿಸ್ತಶಕ 1707. ಇದೇ ಹಲಸಬಾಳಿನ ಕ್ರಿಸ್ತಶಕ 1717 ಶಾಸನದಲ್ಲಿ ಚತುರಾಚಾರ್ಯ ಪೀಠದ ಪ್ರಸ್ತಾವನೆ ಇದ್ದು ಇಲ್ಲಿ ಯಾವ ಕುರುಬ ಸಂಸ್ಕೃತಿಯ ಕುರುಹುಗಳಿಲ್ಲ. ಚತುರಾಚಾರ್ಯ ಪೀಠ ಸಿಂಹಾವಸನ ರೂಢರಾದ ಗಾಳಿ ಪೂಜೆ 12 ವ್ಯಜನ ಪರ್ವತದ ಅಂದ್ರೆ 12 ಯೋಜನ ಪರ್ವತದ ಅಂತ ಮಧ್ಯದಲ್ಲಿ ಉದ್ಭವಿಸಿದ ಶ್ರೀ ವಿರೂಪಾಕ್ಷಲಿಂಗಕ್ಕೆ ಸಮಯಾಚಾರ ಮೂರ್ತಿಗಳಾದಂಥ ಆದಿಗದ್ದಿಗೆ ಗುರುದತ್ತಾತ್ರೇಯ ಫಳರದ ಮಠದ ಸ್ವಾಮಿಯವರಿಗೆ ನೋಡಿ. ಹೀಗೆ ಮುಂದುವರೆದ ಇದೇ ಶಾಸನದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಸಂಪ್ರದಾಯಕರಾದ ಶ್ರೀಶೈಲ ಪಂಚಮಠ ಪಂಚಗ್ರಹಕ್ಕೆ ಮುಖ್ಯರಾದ ನಂದಿನಾಥ, ಭೃಂಗಿನಾಥ, ವೀರಭದ್ರ ದೇವರ ಮುಖ್ಯರಾದ ಶ್ರೀಗಿರಿ ಸೂರ್ಯ ಸಿಂಹಾಸನಕ್ಕೆ ಕಾರಣಕರ್ತರಾದ ಶ್ರೀ ವೀರಶೈವ ಸಂಪನ್ನ ಶ್ರೀ ವೀರ ಭಿಕ್ಷಾವೃತ್ತಿ ಉದಾನ ಸ್ವಾಮಿಯವರಿಗೆ ಕನ್ಮುಲ್ಲಾ ಭವಾನ ದೊರೆಗಳು ಎಂಬ ಮುಸ್ಲಿಂ ದೊರೆ ಬರೆದುಕೊಟ್ಟ ದಾನಪತ್ರದಲ್ಲಿ ಕೃಷ್ಣಾ ನದಿಯಿಂದ ಉತ್ತರ, ದಕ್ಷಿಣ ಮತ್ತು ಪಶ್ಚಿಮ ಈ 3 ದಿಕ್ಕಿನಲ್ಲಿರುವ ಪರ್ವತದ ಸೂತ್ರಧಾರಿಗಳಾದಂತಹ ಪೀಠದವರು ಚರಂತ್ರಿಗಳು
ಆರ್ಯರು, ಶೆಟ್ಟಿವರ್ತಕರು, ಗೌಡರು, ರೆಡ್ಡಿ, ಒಕ್ಕಲಿಗರು, ಕುಂಚಿಟಗರು ಇವರೆಲ್ಲ ಗಾಳಿ ಪೂಜೆ ಗಿರ್ರಿಪಟ್ಟದ ಸ್ವಾಮಿಯವರಿಗೆ ಕಪ್ಪ ಕಾಣಿಕೆ ಕೊಡಬೇಕು. ಅಲ್ಲದೆ ನೋಡಿ, ಸುಡುಗಾಡು ಸಿದ್ಧರು, ಜಡೆಜೋಗಿಗಳು, ಜಂಗಲ್ಯರು, ಪಾಕನಾಟ್ಟಿ ಮರಿನ ಗೊಲ್ಲರು, ಹೆಳವರು, ಉಪ್ಪಿನಾತ್ತಂಗಳರು, ಮಾರಿಯವರು, ಹಾಲುವಕ್ಕಿಯವರು, ಪಂಡರು, ಗಣಾಯಿತ್ತದವರು, ಕಾಡಸಿದ್ಧರು, ಗಾರ್ಧಪಗೊಲ್ಲರು ಈ ಎಲ್ಲರೂ ಗಾಳಿ ಪೀಠದ ಸ್ವಾಮಿಗಳಿಗೆ ಕಾಣಿಕೆ ಕೊಡಬೇಕು ಎಂಬುದು ಶಾಸನ ವಿವರ. ಇಲ್ಲೆಲ್ಲೂ ಕುರುಬರ ಅಥವಾ ಕುರುಬ ಒಡೆಯರ ಹೆಸರೇ ಇಲ್ಲವಲ್ಲ ಯಾಕೆ? ಅಲ್ಲದೆ ಪಂಚಪೀಠಗಳಿಗೆ ಬದಲು ಚತುರ್ಪೀಠಗಳ ಉಲ್ಲೇಖವಿರುವುದು ಶ್ರೀಗಿರಿ ಸೂರ್ಯ ಸಿಂಹಾಸನಕ್ಕೆ ಕಾರಣಕರ್ತರಾದ ವೀರಶೈವ ಸಂಪನ್ನ ಶ್ರೀ ವೀರ ಭಿಕ್ಷಾವೃತ್ತಿ ಉದಾನ ಸ್ವಾಮಿಯವರು ಎಂದು ಉಲ್ಲೇಖಿಸಿರ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ. ಯಾಕಂದ್ರೆ ಇಲ್ಲಿ ಶ್ರೀಶೈಲ ಪೀಠಕ್ಕೆ ಪಂಡಿತರಾಧ್ಯರು ಅಂತ ಹೇಳಿ ಹೇಳ್ತಾರೆ, ಆದ್ರೆ ಇಲ್ಲಿ ಇದು ಉದಾನ ಸ್ವಾಮಿಯವರು ಅಂತ ಇಲ್ಲಿ ಹೆಸರು ಬಂದಿದೆ ಅಂತ. ಇನ್ನು ಹಿರೇಮಠಾದಿಗಳು ಕುರುಬ ಮೂಲದವರು ಎಂಬುದಕ್ಕೆ ತಳುಕು ಹಾಕಿಕೊಂಡು ಬಾಳೆಹಳ್ಳಿ ಮಠವೂ ಕೂಡ ಕುರುಬರದೇ ಎಂಬ ಮತ್ತೊಂದು ವಾದ ನಮಗೆ ಪ್ರಧಾನವಾಗಿ ಕೇಳಿ ಬರ್ತಾ ಇದೆ. ಅದಕ್ಕೊಂಚೂರು ಉತ್ತರ ನಾವು ಹುಡುಕ್ಬೇಕು. ಇದಕ್ಕೆ ಅವ್ರೇನು ಪ್ರಮಾಣ ಆಧರಿಸಿದ್ರು ನಮ್ಗೆ ಗೊತ್ತಿಲ್ಲ. ಅದು ಬಾಳೆಹಳ್ಳಿಯ ರಂಭಾಪುರಿ ಪೀಠದ ಚರಿತ್ರೆ ಹುಡುಕ ಹೋದರೆ ಬಾಳೆಹಳ್ಳಿಯ ವೀರಭದ್ರ ದೇವಸ್ಥಾನದ ಪ್ರಾಕಾರದಲ್ಲಿ ನೆಟ್ಟ ಕಲ್ಲು ಎಂದಿರುವ ಕ್ರಿಸ್ತಶಕ 1369 2 ಶಾಸನಗಳು, ಕ್ರಿಸ್ತಶಕ 15ರ 1, 1569ರ 1, ಕ್ರಿಸ್ತಶಕ 14ರ 1, 1413ರ 1 ಹೀಗೆ ಒಟ್ಟು 6 ಶಿಲಾಶಾಸನಗಳು ಶ್ರೀ ಗುರುಪೀಠ ರಂಭಾಪುರಿ ವೀರಸಿಂಹಾಸನ ಎಂಬ ಹಿತ್ತಾಳೆ ಹಾಲೆಗೆ, ಅಲ್ಲದೆ ಕ್ರಿಸ್ತಶಕ 1708, 1767, 1727, 1674, 1702 ಹೀಗೆ ಒಟ್ಟು ಒಂದು 7-8 ತಾಮ್ರ ಶಾಸನಗಳು ಇವೆ. ಸ್ಥೂಲವಾಗಿ ಇವುಗಳ ಪರಿಶೀಲನೆಯ ಒಂದು ವಿವರವನ್ನು ನಾನು ಇಲ್ಲಿ ನೀಡಬೇಕಂತ ಬಯಸಿದ್ದೇನೆ. ಕ್ರಿಸ್ತಶಕ 1369ರ ಒಂದು ಶಾಸನದಲ್ಲಿ ವಿಜಯನಗರ ವೀರ ಬುಕ್ಕಣ್ಣೊಡೆಯರ ಕಾಲ ಅವರ ಮಗ ವಿರುಪಣ್ಣ ಒಡೆಯರ ಮಹಾಪ್ರಧಾನಿ ಮಾದರಸ ಒಡೆಯರು ಬಾಳೆಹಳ್ಳಿಯ ವೀರೇಶ್ವರ ದೇವರ ಅಮೃತ ಪಡಿಗೆ ಕೆಲ ವರಹ ದಾನ ಮಾಡಿದ ವಿವರವಿದೆ. ಇದೇ ಕಾಲದ ಇನ್ನೊಂದು ಶಾಸನದಲ್ಲಿ ಬುಕ್ಕರಾಯನ ಆಳ್ವಿಕೆಯಲ್ಲಿ ಮಾದರಸ ಒಡೆಯನ ಕುಮಾರ ಬೊಲ್ಲರಸನು ಮಕ್ಕಿವನ ಮಾಡುತ್ತಿದ್ದಲ್ಲಿ, ಅಂದ್ರೆ ಬಹುಶಃ ಮಕ್ಕಾಂ ಮಾಡುತ್ತಿದ್ದಲ್ಲಿ, ಆ ದೇವರ ನಂದಾದೇವಿಗೆ ವರ್ಷ ಒಂದಕ್ಕೆ 6 ಗದ್ದಾಣ ಹೊನ್ನನ್ನು ದಾನ ಮಾಡಿದ ವಿವರವಿದೆ. ಇಲ್ಲಿ ಯಾವುದೇ ಪೀಠ ಮಠ ಎಂಬ ಹೆಸರಿಲ್ಲ. ನೋಡಿ, ಕ್ರಿಸ್ತಶಕ 1369 ಅಂದ್ರೆ 14ನೇ ಶತಮಾನದೊಳಗೆ. ಇಲ್ಲಿ ಯಾವುದೇ ಮಠ ಪೀಠ ಅಂತ ಇಲ್ಲ, ವೀರೇಶ್ವರ ದೇವರ ಗುಡಿ ಅಂತ ಇದೆ. ಕ್ರಿಸ್ತಶಕ 14ರ ಒಂದು ಶಾಸನದಲ್ಲಿ ವೀರಭದ್ರೋ ಸದಾಭದ್ರೋ ಭದ್ರಾಣಾಂ ನಿಜಮಂದಿರಂ ಎಂಬ ಶ್ಲೋಕವಿದ್ದು ಅದು ವೀರಭದ್ರ ದೇವಸ್ಥಾನ ಎಂದು ದೃಢವಾಗುತ್ತದೆ. ಕ್ರಿಸ್ತಶಕ 1413ರ ಶಾಸನದಲ್ಲಿ ಶ್ರೀ ವೀರಮಾರಪ್ಪ ಒಡೆಯರ ಕುಮಾರ ಅರಗದ ಹರಿಯಪ್ಪ ಒಡೆಯರು ಇವರ ಪ್ರಧಾನ ಮಲ್ಲಪ್ಪ ಒಡೆಯರ ಮನೆಯ ಅಧಿಕಾರಿ ಬೊಮ್ಮರಸರು ಕೆಲವೊಂದಷ್ಟು ಭೂಮಿಯನ್ನ ವೀರೇಶ್ವರ ದೇವರಿಗೆ ದಾನ ಮಾಡುವನು. ಕ್ರಿಸ್ತಶಕ 15ನೇ ಶತಮಾನದ ಶಾಸನದಲ್ಲೂ ಸಹ ಮಹಾದೇವನ ಮಗ ಹರಿಯಣ್ಣ ಎಂಬಾತನು ವೀರೇಶ್ವರ ದೇವರ ಅಮೃತ ಪಡಿಗೆ ಭೂಮಿ ದಾನ ಮಾಡಿದ ವಿವರವಿದೆ. ನೋಡಿ, ಇಲ್ಲಿ ಉಲ್ಲೇಖಿತರಾದ ಒಡೆಯರುಗಳು ಕುರುಬ ಮತದವರೆನ್ನಲು ಬುಕ್ಕರಾಯನನ್ನು ಮಾತ್ರ ಆಧರಿಸಿ ಹೇಳಿದರೂ ಸಹ ಇವರು ಆಡಳಿತಗಾರ ವರ್ಗದವರೇ ವಿನಃ ಗುರು ಪರಂಪರೆಯವರಲ್ಲ ಅನ್ನೋದನ್ನ ನಾವು ಗಮನಿಸಬೇಕು. ನಾವಿಲ್ಲಿ ಯಾವ ಮಾಡಬಾರದು. ಒಡೆಯರು ಅಂತ ಹೇಳಿ ನಾವು ಯಾವ ಕುರುಬ ಬುಕ್ಕರಾಯ ಕುರುಬ ಅಂತ ಹೇಳಿ, ಹಕ್ಕ ಬುಕ್ಕರು ಕುರುಬರು ಅಂತ ಹೇಳಿ ಆ ಆಧಾರದಿಂದ ಇವ್ರು ಕುರುಬರು ಇರ್ಬೋದು ಅಂತ ನಾವು ಹೇಳ್ಬೋದು. ಈ ಯಾವ ಶಾಸನದಲ್ಲೂ ಸಹ ಯಾವುದೇ ಪುರೋಹಿತ ಸ್ಥಾನಪತಿಗಳ ಹೆಸರಿಲ್ಲ. ನೋಡಿ, ಅವರೆಲ್ಲ ಆಡಳಿತಗಾರರು, ಸ್ಥಾನಪತಿಗಳ ಹೆಸರಿಲ್ಲ, ಮಠ ಪೀಠದ ಹೆಸರೂ ಇಲ್ಲ. ಆದರೆ ಹಿತ್ತಾಳೆ ಹಲಿಗೆ ಮೇಲೆ ರಂಭಾಪುರಿ ಸಿಂಹಾಸನ ಎಂಬ ಹೆಸರುಂಟು. ಹಾಗಾಗಿ ರಂಭಾಪುರಿ ಸಿಂಹಾಸನ ಎಂಬುದು ನಂತರದ ಸೃಷ್ಟಿ ಇದು ಅಂತ ನಮಗೆ ಇಲ್ಲಿ ನಾವು ತೀರ್ಮಾನಿಸಬಹುದು. ಇದಕ್ಕೆ ಆ ವೀರಭದ್ರೇಶ್ವರ ದೇವಾಲಯವೇ ಮೂಲ ಸ್ಥಳ ಎಂದು ನಾವು ಹೇಳಬಹುದು. ಅಂದ್ರೆ ಯಾವುದನ್ನ ರಂಭಾಪುರಿ ಪೀಠ ಅಂತ ಇವತ್ತು ಕರೀತಾರೋ ಅದರ ಮೂಲ ಸ್ಥಳ ಯಾವುದಂದ್ರೆ ಅದೇ ವೀರಭದ್ರೇಶ್ವರ ದೇವಸ್ಥಾನ ಅಂತ ನಾವು ಹೇಳಬಹುದು. ಉಳಿದಂತೆ ಕ್ರಿಸ್ತಶಕ 1569ರ ಶಿಲಾಶಾಸನದಲ್ಲಿ ಬಾಳೆಹಳ್ಳಿಯ ಸಿಂಹಾಸನದ ಕುಮಾರ ಚನ್ನಬಸವಣ್ಣ ಒಡೆಯರು ದೇವರ ಭಂಡಾರಕ್ಕೆ ದಾನಿವಾಸದ ಚನ್ನವೀರಣ್ಣ ನಾಯಕರು, ಲಿಂಗಣ್ಣ ನಾಯಕರು ಮುಂತಾದ ದಾನಿವಾಸದ ಸೀಮೆಯ ಸಮಸ್ತ ಗೌಡ ಪ್ರಜೆಗಳು ಕೊಟ್ಟ ಗ್ರಾಮ ಸಾಧನ ಭಿನ್ನವತ್ತಲೆಯ ಕ್ರಮವೆಂತೆಂದರೆ ಕೊಪ್ಪದ ಬಸವಪ್ಪಯ್ಯನಲ್ಲಿ ದಾನಿವಾಸದ ಸೀಮೆಯ ಹಿರಿಯರುಗಳಾದ ವಿರೂಪಾಕ್ಷ ಒಡೆಯರು, ಚನ್ನರಾಯ ಒಡೆಯರು, ಅರಸಪ್ಪೊಡೆಯರು ಬಸವಪ್ಪಯ್ಯನಿಗೆ ಕ್ರಯಪತ್ರ ಬರೆದು ಕೊಟ್ಟು ಅವನಿಂದ 12,000 ವರಹ ಸಾಲವನ್ನು
ಬಹುಶಃ ಅದೇನು ಬಾಳೆಹಳ್ಳಿ ಸಿಂಹಾಸನಕ್ಕೆ ತಂದ್ರು ಗೊತ್ತಿಲ್ಲ, ಅದು ಸ್ಪಷ್ಟವಿಲ್ಲ. ತಂದಿದ್ದು ಆ ಪತ್ರಗಳನ್ನು ಬಸವಪ್ಪಯ್ಯನಿಂದ ಹಿಂಪಡೆಯಲು ಹೊಸಗ ದಾನಿವಾಸ ಸೀಮೆಗೆ ಸೇರಿದ ಉಳುರ್ವಾನಿ, ಚಾರುಂಬಳ್ಳಿ, ದೊಡ್ಡಿನಮಾನಿ ಈ 3 ಗ್ರಾಮಗಳನ್ನು ಸಿಂಹಾಸನಕ್ಕೆ ಬಿಟ್ಟುಕೊಟ್ಟು ಆ ಸಾಲವನ್ನು ತೀರಿಸಿರುವುದರಿಂದ ಈ ಸಿಂಹಾಸನದ ಇಂದಿನ ಮತ್ತು ಮುಂದೆ ಬರುವ ಯಾವುದೇ ಸ್ವಾಮಿಗಳು ಬಸವಪ್ಪಯ್ಯನ ಸಾಲ ಸಂಬಂಧವಾಗಲಿ ಸಿಂಹಾಸನದ ಸಂಬಂಧವಾಗಲಿ ಈ ವಿರೂಪಾಕ್ಷ ಒಡೆಯರಾದಿ ಯಾರನ್ನೂ ಬೇರೆ ಸಾಲ ಉಂಟೆಂದು ಹೇಳಬಾರದೆಂದು ಆ 3 ಗ್ರಾಮಗಳನ್ನು ಸಿಂಹಾಸನಕ್ಕೆ ಬರೆದುಕೊಟ್ಟಿರುವರು. ಅಂದರೆ ಹಿಂದಿನ ಹಿರಿಯರುಗಳಾದ ವಿರೂಪಾಕ್ಷ ಒಡೆಯರು ಮುಂತಾದವರು ಬಸವಪ್ಪಯ್ಯನಲ್ಲಿ ಮಾಡಿದ ಸಾಲವನ್ನ ತೀರಿಸಲು ಮಠದ ಭಂಡಾರಕ್ಕೆ 3 ಗ್ರಾಮಗಳನ್ನ ದಾನ ಬರೆದುಕೊಟ್ಟು ತೀರಿಸಿರುವುದರಿಂದ ಮಠ ಆಗಲಿ ಬಸವಪ್ಪಯ್ಯನಾಗಲಿ ಮುಂದೆ ಸಾಲ ಕೇಳಬಾರದೆಂದು ಸಿಂಹಾಸನದ ಕೊಮಾರನು, ಇಲ್ಲಿ ಕೊಮಾರ ಅಂದ್ರೆ ಮಗ ಅಥವಾ ಶಿಷ್ಯ ಅಂತ, ಹಿಂಗೆ ಆ ಸಿಂಹಾಸನದ ಭಂಡಾರದ ಒಡೆಯನು ಮತ್ತೆ ಮಗನೂ ಮತ್ತು ಭಂಡಾರದ ಒಡೆಯನೂ ಆದ ಚನ್ನಬಸವಣ್ಣ ಒಡೆಯರಲ್ಲಿ ದಾನಿವಾಸದ ಚನ್ನವೀರಣ್ಣ ನಾಯಕರು, ಲಿಂಗಣ್ಣ ನಾಯಕರು ಮುಂತಾದ ದಾನಿವಾಸದ ಸೀಮೆಯ ಸಮಸ್ತ ಗೌಡ ಪ್ರಜೆಗಳು ಭಿನ್ನಯಿಸಿಕೊಂಡಿರುವರು. ನೋಡಿ, ಈ ಶಾಸನದಲ್ಲಿ ಬಾಳೆಹಳ್ಳಿಯ ಸಿಂಹಾಸನ ಎಂದು ಪ್ರಸ್ತಾಪವಾಗಿದ್ದು ಇದು ಈ ಮೊದಲಿನ ವೀರಭದ್ರ ದೇವಸ್ಥಾನವಲ್ಲದೆ ಬೇರೆ ಅಲ್ಲದೆ ಇಲ್ಲಿ ಈ ಸಿಂಹಾಸನದ ಅಧಿಪತಿ ಸ್ವಾಮಿ ಯಾರು ಅನ್ನೋ ಪ್ರಶ್ನೆ. ಬಾಳೆಹಳ್ಳಿಯ ಸಿಂಹಾಸನದ ಕೊಮಾರ ಚನ್ನಬಸವಣ್ಣ ಒಡೆಯರು ದೇವರ ಭಂಡಾರಕ್ಕೆ ಎಂಬ ಈ ಸಾಲಿನಲ್ಲಿ ಕೊಮಾರ ಎಂದರೆ ಮಗ ಶಿಷ್ಯ ಎಂದಾಗುತ್ತದೆ, ಸಿಂಹಾಸನ ಅಧಿಪತಿ ಎಂದು ಅರ್ಥವಾಗುವುದಿಲ್ಲ. ಅಲ್ಲದೆ ಅವನು ವೀರಭದ್ರೇಶ್ವರ ದೇವರ ಭಂಡಾರದ ಒಡೆಯ ಅಧಿಪತಿ ಅಂತ ಕೂಡ ಅಲ್ಲಿ ಅರ್ಥ ಸ್ಪಷ್ಟವಿದೆ. ಈ ಚನ್ನಬಸವಣ್ಣ ಒಡೆಯನು ಜಾತಿಯಲ್ಲಿ ಕುರುಬ ಮತದವನು ಎಂದು ನಿಶ್ಚಿತವಾಗಿ ಹೇಳಲು ನಮಗೆ ಸಾಧ್ಯವಿಲ್ಲ. ಒಂದು ವೇಳೆ ಅದು ನಿಜವಿದ್ದರೂ ಇವನೇ ಆ ಸಿಂಹಾಸನದ ಸ್ವಾಮಿಯ ಕುಲದವನೆನ್ನಲು ಆಧಾರವಿಲ್ಲ. ಕಾರಣ ಈ ಶೈವ ಸ್ವಾಮಿಗಳ ವರ್ಣನೆ ಬಂದ ಕಡೆ ಶುದ್ಧ ಶಿವಾಚಾರ ಸಂಪನ್ನ ಎಂಬಂತಹ ಉಗ್ಗರಣೆಗಳು ಬರದೇ ಇರುವುದಿಲ್ಲ. ಇದಕ್ಕೆ ಬೆಂಬಲವಾಗಿ ಕ್ರಿಸ್ತಶಕ 1708 1ನೇ ತಾಮ್ರ ಶಾಸನದಲ್ಲಿ ಉಕ್ತವಾದ ಶ್ರೀಮತ್ ಸಜ್ಜನ ಶುದ್ಧ ಶಿವಾಚಾರ ಸಂಪನ್ನರಾದ ಕುರುವದ ಹಾಲದೇವರಿಗೆ ಬೊಕ್ಕಸದ ಸಿದ್ದಬಸವಯ್ಯನು ಕಳಸದಲ್ಲೂ ಕಟ್ಟಿಸಿಕೊಟ್ಟ ವಿರಕ್ತ ಮಠದ ಧರ್ಮಕ್ಕೆ ಎಡವ ಮುರಾರಿ ಕೋಟೆ ಕೋಲಾಹಲ ವಿಶುದ್ಧ ವೈದಿಕಾದ್ವೈತ ಸಿದ್ಧಾಂತ ಪ್ರತಿಷ್ಠಾಪಕ ಶಿವಗುರ ಭಕ್ತಿ ಪಾರಾಯಣರಾದ ಕೆಳದಿಯ ಸದಾಶಿವರಾಯ ನಾಯಕರ ಮಗ, ಸಿದ್ದಪ್ಪ ನಾಯಕರ ಮಗ, ಶಿವಪ್ಪ ನಾಯಕರ ಮಗ, ಸೋಮಶೇಖರ ನಾಯಕರ ಧರ್ಮಪತ್ನಿ ಚನ್ನಮ್ಮಾಜಿಯ ಮಗ ಬಸಪ್ಪ ನಾಯಕ ಬರೆಸಿಕೊಟ್ಟ ಭೂದಾನ ಪತ್ರ. ಇಲ್ಲಿನ ಕುರುವದ ಹಾಲದೇವ ಎಂದರೆ ಕುರುಬದ ಎಂದಾದರೂ ಸಹ ಅದು ಜಾತಿ ಸೂಚಕ ಆಗುವುದಿಲ್ಲ, ಬದಲಾಗಿ ಅದು ಸ್ಥಳ ಸೂಚಕ ಪದ ಇರಬೇಕು. ಮಠದ 2ನೇ ತಾಮ್ರ ಶಾಸನದಲ್ಲಿ ವಿಶ್ವಾರಾಧ್ಯ ಪರಂಪರೆಯ ಜಂಗಮನ ಮಠದ ಪಟ್ಟಾಧ್ಯಕ್ಷ ಶ್ರೀ ಸಿದ್ಧಲಿಂಗ ಸ್ವಾಮಿಗಳ ಉಲ್ಲೇಖವಿದ್ದು ಬಾಳೆಹಳ್ಳಿ ಮಠವು ಆ ಮಠದೊಂದಿಗೆ ಹೊಂದಿದ ಪಾರಂಪರಿಕ ಸಂಬಂಧವನ್ನ ಹೇಳುತ್ತದೆ ಅಂತ. ಮಠದ 3ನೇ ತಾಮ್ರ ಶಾಸನ, ಇದು ಕ್ರಿಸ್ತಶಕ 1727ನೇ ಇಸ್ವಿದು. ಬಾಳೆಹೊನ್ನೂರು ಸಿಂಹಾಸನದ ಮಠದ ಅಧಿಪತಿಯಾಗಿ ಸ್ಪಷ್ಟವಾಗಿ ಬಸವಲಿಂಗಯ್ಯ ಎಂಬುವರ ಹೆಸರು ಬಂದಿದೆ. ಇವರು ಹುಮುಚದ ಸೀಮೆಯ 300 ಗ್ರಾಮಗಳಿಂದ ಕಪ್ಪ ಕಾಣಿಕೆ ತೆಗೆದುಕೊಳ್ಳುವ ಮತ್ತು ಕೆಳದಿ ಅರಸ ಸೋಮಶೇಖರ ನಾಯಕನು ಮಠದ ಈ ಅಧಿಕಾರವನ್ನು ಕಿತ್ತು ಶೃಂಗೇರಿ ಮಠಕ್ಕೆ ವಹಿಸಿಕೊಟ್ಟ ವಿಚಾರವಿದೆ. ಆ ಊರುಗಳು ಯಾವಂದ್ರೆ ಆನಂದಪುರ, ಸದಾಶಿವಸಾಗರ, ಚಂದ್ರಗುತ್ತಿ, ಉಡುಗೆರೆ, ಶಿಕಾರಿಪುರ, ಕುಂಸಿ, ಶಿವಮೊಗ್ಗ, ತರೀಕೆರೆ, ಲಕ್ಕುವಳ್ಳಿ, ಮಂಡಗದ್ದೆ, ಚನ್ನಗಿರಿ, ಬಸವಾಪಟ್ಟಣ, ಹರಪನಹಳ್ಳಿ, ಶಿರಸಿ, ಕಡೂರ್ ಹೀಗೆಲ್ಲ ಇವೆ. ಇದಕ್ಕೂ ಮೊದಲಿನ ಅಂದರೆ ಕ್ರಿಸ್ತಶಕ 1674ನೇ ತಾಮ್ರ ಶಾಸನದಲ್ಲಿ ಕೆಳದಿ ಅರಸ ಸೋಮಶೇಖರ ನಾಯಕನು ಅಂದಿನ ಬಾಳೆಹಳ್ಳಿ ಸಿಂಹಾಸನದ ಪೀಠಾಧಿಪತಿಯಾಗಿದ್ದ ಗುರುಶಾಂತ ಸ್ವಾಮಿಯವರ ಮೇಲೆ ಕೆಲ ದುಷ್ಕೃತ್ಯಗಳನ್ನು ಆಪಾದಿಸಿ ಶ್ರೀಮಠದ ಬಲದ ಶಂಖ, ಏಕಬೆತ್ತ, ಮುತ್ತಿನ ಚೌಕಳಿ, ಗದ್ದಿಗಿ, ಭೂಚಕ್ರದ ಕೊಡೆ ಇತ್ಯಾದಿಗಳನ್ನು ಮಠದಿಂದ ವಶಪಡಿಸಿಕೊಂಡು ಶೃಂಗೇರಿ ಮಠದ ಅಧೀನಕ್ಕೆ ಒಪ್ಪಿಸುವರು ಅಂತಕ್ಕಂಥ ಮಾಹಿತಿ ಇದೆ. ಹೀಗೆ ಕನ್ನಡ ಶಾಸನಗಳಲ್ಲಿ ಈ ಮಠದ ಚರಿತೆಯ ಮೂಲವನ್ನ ನಾವು ಶೋಧಿಸುತ್ತಾ ಹೋದರೆ ರಂಭಾಪುರಿ ಪೀಠ ಬಾಳೆಹಳ್ಳಿ ಸಿಂಹಾಸನ ಎಂದು ಆಗುವ ಮುನ್ನ 13-15ನೇ ಶತಮಾನದ ಕಾಲದಲ್ಲಿ ಅದು ಕೇವಲ ವೀರೇಶ್ವರ ಅಥವಾ ವೀರಭದ್ರೇಶ್ವರ ದೇವರ ಸಂಪದ್ಭರಿತ ದೇಗುಲವಾಗಿದ್ದು ಹಕ್ಕಬುಕ್ಕರ ಕಾಲದಲ್ಲಿ ಅದು ಬಹುಶಃ ಕುರುಬ ಒಡೆಯರ ಅಧಿಪತ್ಯದಲ್ಲಿತ್ತೆಂದು ಅನುಮಾನಿಸಲು ಕಾರಣಗಳಿವೆ. ಇದು ಸಕಾರಣಬದ್ಧ. ಇದು ಏಕೆಂದರೆ ಹಕ್ಕಬುಕ್ಕರು ಕುರುಬರು ಎಂದು ಹೊಳಲ್ಕೆರೆ ಶಾಸನ ಹೇಳುತ್ತದೆ. ಈ ದೇವಾಲಯಕ್ಕೂ ಹಕ್ಕಬುಕ್ಕ ಸಂಬಂಧ ಇದ್ದೇ ಇದೆ. ಹಾಗಾಗಿ ಬುಕ್ಕರಾಜನು ತನ್ನ ಕುಲಬಾಂಧವರನ್ನೇ ಆ ದೇವಾಲಯದ ಆಡಳಿತಾಧಿಕಾರಿಗಳನ್ನಾಗಿ ನೇಮಿಸಿರಲಿಕ್ಕೆ ಸಾಧ್ಯವಿದೆ. ಆದರೆ
ಆಗ ಆ ವೀರೇಶ್ವರ ದೇವಾಲಯ ಒಂದು ಮಠವಾಗಿ ರೂಪಾಂತರವಾಗಿಲ್ಲ, ಅದೊಂದು ದೇವಾಲಯ ಅನ್ನೋದನ್ನ ನಾವು ಮರಿಬಾರದು. ನಂತರ ಬಹುಶಃ ಕೆಳದಿ ಅರಸರ ಕಾಲಕ್ಕೆ ಅಂದ್ರೆ ಕ್ರಿಸ್ತಶಕ 16ನೇ ಶತಮಾನದಲ್ಲಿ ಅದು ಒಂದು ಸಿಂಹಾಸನವಾಗಿ ಅದರ ಅಧಿಪತ್ಯವು ಲಿಂಗಾಯತ ವೀರಶೈವರ ಕೈಗೆ ಬಂದಂತಿದೆ. ಕ್ರಿಸ್ತಶಕ 1569 ಶಿಲಾಶಾಸನದಲ್ಲಿ ಉಲ್ಲೇಖಿತನಾದ ಬಾಳೆಹಳ್ಳಿಯ ಸಿಂಹಾಸನದ ಕುಮಾರ ಚನ್ನಬಸವಣ್ಣ ಒಡೆಯರು ಒಬ್ಬ ಸ್ವಾಮಿ ಆಗಿರಲಿಕ್ಕಿಲ್ಲ, ಇವನು ಭಂಡಾರಾಧಿಪತಿ ಇರಬಹುದು. ಮಠದ 3ನೇ ತಾಮ್ರ ಶಾಸನದಲ್ಲಿ ಅಂದ್ರೆ ಕ್ರಿಸ್ತಶಕ 1727 ತಾಮ್ರ ಶಾಸನದಲ್ಲಿ ಬಾಳೆಹೊನ್ನೂರು ಸಿಂಹಾಸನ ಮಠದ ಅಧಿಪತಿಯಾಗಿ ಸ್ಪಷ್ಟವಾಗಿ ಬಸವಲಿಂಗಯ್ಯ ಎಂಬುವರ ಹೆಸರು ಬಂದಿದೆ. ನೋಡಿ, ಇದಾಗಲೇ 18ನೇ ಶತಮಾನದ. ಇದಕ್ಕೂ ಮೊದಲು ಕೆಲವೊಂದಿಬ್ಬರು ಸ್ವಾಮಿಗಳು ಅಲ್ಲಿ ಬಂದು ಹೋಗಿರಬಹುದು, ಈ ಬಗ್ಗೆ ಮಾಹಿತಿ ಇಲ್ಲ. ಈ ಬಸವಲಿಂಗಯ್ಯನು ಕುರುಬ ಮಠದವನಲ್ಲ. ಆದ್ದರಿಂದ ಬಾಳೆಹಳ್ಳಿ ಮಠದ ಇತಿಹಾಸದಲ್ಲಿ 2 ಪರ್ವಗಳಿವೆ. 1ನೇ ಪರ್ವ ಬುಕ್ಕರಾಯನ ಆಡಳಿತ ಕಾಲದಲ್ಲಿ, ಬಹುಶಃ ಕುರುಬ ಒಡೆಯರ ಆಡಳಿತ ಮಂಡಳಿಯ ಅಧೀನದಲ್ಲಿ ಅದು ಕೇವಲ ಒಂದು ವೀರೇಶ್ವರ ದೇವಾಲಯ ಆಗಿದ್ದಂತ ಪರ್ವ. ಇನ್ನು 2ನೇ ಪರ್ವ ಕೆಳದಿ ಅರಸರ ಕಾಲಕ್ಕೆ ಅದೊಂದು ವೀರಶೈವ ಮಠ ಅಥವಾ ಸಿಂಹಾಸನವಾಗಿ ಪರಿವರ್ತಿತವಾದಂತ ಪರ್ವ. ಈ 2ನೇ ಪರ್ವದಲ್ಲಿ ಮಠವು ಅಪರಾಧಕ್ಕೆ ಗುರಿಯಾಗಿ ಇದರ ಶಂಖ, ಮುದ್ರೆ, ಬೆತ್ತ ಮಾತ್ರವಲ್ಲ ಕೆಲ ಕಪ್ಪ ಕಾಣಿಕೆ ವಸೂಲಾಧಿಕಾರವನ್ನು ಸಹ ತಾತ್ಕಾಲಿಕವಾಗಿ ಮಠದಿಂದ ಕಿತ್ತು ಶೃಂಗೇರಿ ಸಂಸ್ಥಾನಕ್ಕೆ ಒಪ್ಪಿಸಿರುವ ಪ್ರಸಂಗವು ಕೆಳದಿ ಅರಸ ಸೋಮಶೇಖರನ ಕಾಲದಲ್ಲಿ ಜರುಗಿದಂತಿದೆ ಎಂದು ಶಾಸನಗಳು ನುಡಿಯುತ್ತವೆ. ಒಟ್ಟಿನಲ್ಲಿ ಪೀಠಾಚಾರ್ಯರು ಹಿರೇಮಠರು ಕುರುಬ ಮೂಲದವರು ಎಂಬ ವಾದ ಹುಸಿ. ಅದೇ ರೀತಿ ಬಾಳೆಹಳ್ಳಿ ಸಿಂಹಾಸನವು ಮೂಲದಲ್ಲಿ ಕುರುಬರದು ಎನ್ನಲು ಕೂಡ ಆಧಾರಗಳಿಲ್ಲ. ಆದರೆ 14ನೇ ಶತಮಾನದಲ್ಲಿ ವೀರೇಶ್ವರ ದೇಗುಲ ಕುರುಬ ಒಡೆಯರ ಅಧೀನದಲ್ಲಿದ್ದಿರಬಹುದೆಂದು ನಾವು ಕೇವಲ ಒಡೆಯರು ಎಂಬ ಹೆಸರಿನಿಂದಲೂ ಬುಕ್ಕರಾಯನ ಆಡಳಿತ ಸಂಬಂಧದಿಂದಲೂ ನಾವು ಊಹಿಸಲಿಕ್ಕೆ ಸಾಧ್ಯವಿದೆ. ಇದನ್ನ ದೃಢವಾಗಿ ಹೇಳಲು ಪ್ರಮಾಣಗಳಿಲ್ಲ. ಬಾಳೆಹಳ್ಳಿಯ ವೀರಭದ್ರ ದೇಗುಲವು ಮಠವಾದ ನಂತರ ಅಲ್ಲಿನ ಗುರುಗಳಾರೂ ಕುರುಬರಲ್ಲ. ಇದು ಮೂಲತಃ ರೇವಣ ಸಿದ್ಧನ ಮಗನಿಂದ ಸ್ಥಾಪಿತವಾದದ್ದೆನ್ನಲು ಕೂಡ ಸದ್ಯ ನಮಗೆ ಆಧಾರಗಳು ಇಲ್ಲ ಎಂದು ಹೇಳ್ತಾ ಈ ಚರ್ಚೆಯನ್ನ ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.